ಎಲ್ಲರಿಗೂ ನಮಸ್ಕಾರ. ನನಗೆ ಅವನಿಗೆ ನಮನ ಸಲ್ಲಿಸೋದಕ್ಕೆ ಇಷ್ಟ ಇಲ್ಲ, ಯಾಕೆಂದ್ರೆ ಅವನಿಲ್ಲ ಅಂತ ನಾನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವನು ನನಗೆ ಬರೀ ಫ್ರೆಂಡ್ ಅಷ್ಟೇ ಅಲ್ಲ, ಏನೇನು ಅಂತ ಹೇಳೋಕ್ಕೆ ಸಾಧ್ಯವಾಗದೇ ಇರೋಷ್ಟು ಜಾಗಗಳನ್ನ ತುಂಬಿರುವಂತಹ ಒಬ್ಬ ವ್ಯಕ್ತಿ. ಅವನ ಬಗ್ಗೆ ಅಂದ್ರೆ ಒಂದ್ ಮಾತಲ್ಲಿ ಹೇಳಬೇಕು, ನನಗೆ ನಮ್ಮ ತಾಯಿ ಜನ್ಮ ಕೊಟ್ಟ ನಂತರ ದಿಮಾಕು ಅನ್ನೋ ಚಿತ್ರದ ಮುಖಾಂತರ ಒಂದು ಪುನರ್ಜನ್ಮ ಕೊಟ್ರೆ, ನನ್ನನ್ನ ನಿರ್ದೇಶಕನನ್ನಾಗಿ ಮಾಡಿ ಮರುಜನ್ಮ ಕೊಟ್ಟಿದ್ದು ದಿಲೀಪ್. ಸೊ ಹಾಗಾಗಿ ಅವನಿಗೆ ಏನೋ ಥ್ಯಾಂಕ್ಸ್ ಹೇಳಕ್ಕಾಗಲ್ಲ, ಅಥವಾ ಅವನ ಏನು ಹೇಳಕ್ಕಾಗಲ್ಲ. ಅಂತಹ ಒಂದು ಮೇರು ವ್ಯಕ್ತಿತ್ವ, ಎಷ್ಟು ಮೇರು ವ್ಯಕ್ತಿತ್ವ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ವಿದ್ಯೆ ಬಗ್ಗೆ ಹೇಳಬೇಕಿನ್ನು, ನಾವೆಲ್ಲ ಒಟ್ಟಿಗೆ ನಾನು ಅವನು ಇಬ್ರು ಒಟ್ಟಿಗೆ ಲವ್ ಮಾಡ್ತಾ ಇದ್ವಿ. ನಾವು ಅವರ ಮನೆಯಲ್ಲಿ ಅಂದ್ರೆ ಅವರವರ ಮನೆಗಳಲ್ಲಿ, ಲೇಡೀಸ್ ಮನೆಗಳಲ್ಲಿ ತೊಂದರೆ ಇದ್ದಿದ್ರಿಂದ ನಮ್ಗೆ ಈ ಪಾರ್ಕು ಸಿನಿಮಾ ಅನ್ನೋ ಆಪ್ಷನ್ಸ್ ಇರಲಿಲ್ಲ. ಸೊ ನಮ್ ಕಾಮನ್ ಫ್ರೆಂಡ್ ಮನೆಯಲ್ಲೇ ಮೀಟ್ ಮಾಡ್ತಾ ಇದ್ವಿ, ಒಟ್ಟಿಗೆ ಮೀಟ್ ಮಾಡ್ತಾ ಇದ್ವಿ. ಅವನಿಗೆ ಅದೇನೋ ಗೊತ್ತಿಲ್ಲ, ಅಂದ್ರೆ ನಾನು ಅವನು ಆಕ್ಚುಲಿ ಆಪೋಸಿಟ್. ಅವನು ನನ್ನ ಕಾಲು ಎಳೆಯೋದು ಅಂದ್ರೆ ಅದೇನೋ ಬಲೆ ಖುಷಿ ಅವನಿಗೆ. ಯಾವಾಗ್ಲೂ ಅಂದ್ರೆ ಓಕೆ ಇವಾಗ ಸರಿ ಹೋಗ್ತಾನೆ, ಕಾಲೇಜ್ ಮುಗೀತು, ಓಕೆ ಇಷ್ಟು ದಿವಸ ಕಾಲ ಎಳಿತಾ ಇದ್ದ, ಮದುವೆ ಆದ್ಮೇಲೆ ಸರಿ ಹೋಗ್ತಾನೆ, ಮಕ್ಕಳಾದ್ಮೇಲೆ ಸರಿ ಹೋಗ್ತಾನೆ, ದೊಡ್ಡ ನಿರ್ಮಾಪಕ ಆದ, ದೊಡ್ಡ ನಿರ್ದೇಶಕ ಆದ, ಎಷ್ಟೊಂದು ಸಾಧನೆ ಮಾಡ್ದ. ಈ ಕ್ಷಣಕ್ಕೂ ಡಬ್ಬಾ ನನ್ನ ಮಗ ಅದೇ ತರ ಕಾಲ ಎಳಿತಾನೆ, ಇರಿಟೇಟ್ ಮಾಡ್ತಾನೆ. ಇವತ್ತು ಅವನು ನನಗೆ ಇರಿಟೇಟ್ ಮಾಡೋದಕ್ಕೆ ಇಲ್ಲ. ಓಕೆ, ಲವ್ ಯು ಮಚ್ಚ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.